ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ವಾದ ಮಂಡನೆ ಆಗಿದೆ. ಈ ವಾದ ಮಂಡನೆ ಬಹಳ ರೋಚಕ. ಮಂಗಳವಾರ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆಯನ್ನ ನಿಗದಿ ಮಾಡಲಾಗಿದೆ, ಮುಂದೂಡಿಕೆ ಮಾಡಲಾಗಿದೆ. ಈಗ ಆದರೆ ಈ ವಾದ ವಿವಾದಗಳು ನಡೀತಲ್ಲ, ಇದು ಬಹಳ ರೋಚಕವಾಗಿತ್ತು. ಒಂದಷ್ಟು ವಿಚಾರಗಳನ್ನ ಹಿರಿಯ ವಕೀಲರು ಮೆನ್ಷನ್ ಮಾಡಿದ್ರು. ದರ್ಶನ್ ಪರ ವಕೀಲ ಸಿ.ವಿ. ನಾಗೇಶ್ ವಾದ ಮಂಡನೆ ಮುಕ್ತಾಯ ಆಯಿತು. ಅಕ್ಟೋಬರ್ 4 ಮತ್ತು 5ರಂದು 2 ದಿನ ವಾದವನ್ನ ಮಂಡಿಸಿದ್ದಾರೆ ವಕೀಲರು. ತನಿಖೆ ಸರಿಯಾಗಿ ನಡೆದಿಲ್ಲ, ದರ್ಶನ್ ತಪ್ಪಿಲ್ಲ ಅಂತ ವಾದವನ್ನ ಮಂಡನೆ ಮಾಡಿದ್ದಾರೆ. ತನಿಖೆನೇ ಸರಿಯಾಗಿಲ್ಲ, ಚಾರ್ಜ್ ಶೀಟ್ನಲ್ಲಿ ಹಲವು ತಪ್ಪುಗಳಿದೆ, ಇದೆಲ್ಲವೂ ಕೂಡ ವಕೀಲರ ವಾದ. ಒಂದಷ್ಟು ವಿಚಾರಗಳನ್ನ ಎತ್ತಿದ್ದಾರೆ ದರ್ಶನ್ ಪರ ವಕೀಲರು. ದರ್ಶನ್ ಏನೂ ತಪ್ಪಿಲ್ಲ, ದರ್ಶನ್ ಕೈವಾಡವೂ ಇಲ್ಲ, ದರ್ಶನ್ ಇನ್ವಾಲ್ವ್ಮೆಂಟು ಇಲ್ಲ, ಈ ಪ್ರಕರಣದಲ್ಲಿ ದರ್ಶನ್ ಅವರದ್ದು ತಪ್ಪಿಲ್ಲ ಅನ್ನುವಂಥದ್ದು ವಾದವನ್ನ ಮಂಡನೆ ಮಾಡಿರೋದು. ಅಕ್ಟೋಬರ್ 8ರಂದು ವಾದವನ್ನ ಮಂಡನೆ ಮಾಡಲಿದ್ದಾರೆ ಎಸ್.ಪಿ.ಪಿ. ಪ್ರಸನ್ನಕುಮಾರ್. ಆಕ್ಷೇಪಣೆಯನ್ನ ಸಲ್ಲಿಕೆ ಮಾಡಲಿದ್ದಾರೆ. ಈಗ ಜಾಮೀನು ಅರ್ಜಿಗಾಗಿ ವಾದ ಪ್ರತಿವಾದಗಳೆಲ್ಲವೂ ಕೂಡ ನಡೀತಾ ಇದೆ. ಹಾಗಾಗಿ ಈಗಾಗಲೇ ಸಿ.ವಿ. ನಾಗೇಶ್ ತಮ್ಮ ವಾದವನ್ನ ಮಂಡನೆ ಮಾಡಿರೋದ್ರಿಂದ ಜಾಮೀನಿಗೆ ಆಕ್ಷೇಪಣೆಯನ್ನ ಸಲ್ಲಿಸಿ ಅಕ್ಟೋಬರ್ 8ರಂದು ವಾದ ಮಂಡನೆಯನ್ನ ಎಸ್.ಪಿ.ಪಿ. ಪ್ರಸನ್ನಕುಮಾರ್ ಮಾಡಲಿದ್ದಾರೆ. ಜಾಮೀನು ಅರ್ಜಿಗೆ ಆಕ್ಷೇಪಣೆಯನ್ನ ವ್ಯಕ್ತಪಡಿಸಿ ಆವತ್ತು ಜಾಮೀನನ್ನ ಯಾಕೆ ಕೊಡಬಾರ್ದು ಅನ್ನುವಂಥ ಕಾರಣಕ್ಕಾಗಿ, ಯಾವೆಲ್ಲ ಕಾರಣಗಳಿಗಾಗಿ ಕೊಡಬಾರ್ದು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾದವನ್ನ ಮಂಡನೆ ಮಾಡ್ತಾರೆ ಎಸ್.ಪಿ.ಪಿ. ಅದರ ಜೊತೆಯಲ್ಲಿ ಈಗಾಗಲೇ ಎತ್ತಿರುವಂಥ ಒಂದಷ್ಟು ಈ ಚಾರ್ಜ್ ಶೀಟ್ ವಿಚಾರಗಳಾಗಿರ್ಬೋದು, ಜೊತೆಗೆ ಇನ್ನಿತರ ವಿಚಾರಗಳಾಗಿರ್ಬೋದು, ಆ ಎಲ್ಲ ವಿಚಾರಗಳ ಬಗ್ಗೆಯೂ ಕೂಡ ಎಸ್.ಪಿ.ಪಿ. ಪ್ರಸನ್ನಕುಮಾರ್ ಉತ್ತರವನ್ನ ನೀಡಲಿದ್ದಾರೆ. ಪ್ರತಿವಾದವನ್ನ ಅವತ್ತು ಮಂಡನೆ ಮಾಡಲಿದ್ದಾರೆ. ಅನೇಕ ವಿಚಾರಗಳು ನಡೆದವು. ಈ ವಾದದ ಸಂದರ್ಭದಲ್ಲಿ ಅನೇಕ ವಿಚಾರಗಳನ್ನ ಕೂಡ ಮೆನ್ಷನ್ ಮಾಡಲಾಗಿದೆ.